ರಾಜ್ಯ ಸರ್ಕಾರ ಕೆಎಸ್ಆರ್ಟಿಸಿ ಮೂಲಕ ಶಕ್ತಿ ಯೋಜನೆ ಜಾರಿ ಮಾಡಿದೆ. ಇದೊಂದು ಒಳ್ಳೆಯ ಯೋಜನೆ. ನಾವು ಖಾಸಗಿ ಬಸ್ನವರು ಕೂಡ ಮಹಿಳೆಯರಿಗೆ ಫ್ರೀ ಪ್ರಯಾಣ ಕೊಡುತ್ತೇವೆ. ಸರ್ಕಾರ ನಮಗೆ ಹಣ ಕೊಡಲಿ ಎಂದು ಕೆನರಾ ಬಸ್ ಮಾಲೀಕರ ಸಂಘದ ಉಪಾಧ್ಯಕ್ಷ ಸದಾನಂದ ಛಾತ್ರ ಹೇಳಿದ್ದಾರೆ. ಉಡುಪಿಯಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದ ಅವರು, ಕರಾವಳಿಯಲ್ಲಿ ಖಾಸಗಿ ಬಸ್ಗಳು ಸಾಕಷ್ಟು ವರ್ಷಗಳಿಂದ ಸೇವೆ ನೀಡುತ್ತಿವೆ. ಗ್ರಾಮೀಣ ಭಾಗದಲ್ಲೂ ನಮ್ಮ ಬಸ್ಗಳು ಓಡಾಡುತ್ತಿವೆ. ಶಕ್ತಿ ಯೋಜನೆಯ ಸೌಲಭ್ಯವನ್ನ ನಾವು ನೀಡುತ್ತೇವೆ. ಈ ಸಂಬಂಧ ಸರ್ಕಾರಕ್ಕೆ 2 ಬಾರಿ ಮನವಿ ಸಲ್ಲಿಸಿದ್ದೇವೆ. ಕೆಎಸ್ಆರ್ಟಿಸಿಗೆ ಯಾವ ರೀತಿ ಹಣ ನೀಡುತ್ತೀರೋ ಅದೇ ರೀತಿ ನಮಗೂ ನೀಡಿ ಎಂದು ಅವರು ಆಗ್ರಹಿಸಿದ್ದಾರೆ. ಒಂದು ಸಣ್ಣ ಏರಿಕೆಯನ್ನು ಮಾಡಬೇಕಾಗ್ತದೆ. ಹಾಗೂ ರಾಜ್ಯ ಸರ್ಕಾರದ ಮುಂದೆ ನಾವು ಶಕ್ತಿ ಯೋಜನೆಯಲ್ಲಿ ಅದು ಒಂದು ಸರ್ಕಾರದ ಕಾರ್ಯಕ್ರಮ, ಅದು ಕೆಎಸ್ಆರ್ಟಿಸಿಯ ಕಾರ್ಯಕ್ರಮ ಅಲ್ಲ, ಸರ್ಕಾರದ ಕಾರ್ಯಕ್ರಮ. ಆದ್ದರಿಂದ ನಮ್ಮ ಖಾಸಗಿ ಬಸ್ಗಳಲ್ಲಿ ಕೂಡ ನಾವು ಮಹಿಳಾ ಪ್ರಯಾಣಿಕರಿಗೆ ಒಂದು ಉಚಿತ ಪ್ರಯಾಣ ನಾವು ಕೊಡಲಿಕ್ಕೆ ತಯಾರಿದ್ದೇವೆ. ಕೆಎಸ್ಆರ್ಟಿಸಿಯವರಿಗೆ ಹೇಗೆ ಅವರು ರೀಇಂಬರ್ಸ್ ಮಾಡ್ತಾರೆ, ನಮಗೆ ಕೂಡ ಆ ರೀತಿಯಲ್ಲಿ ರೀಇಂಬರ್ಸ್ ಮಾಡಬೇಕಂತ ನಾವು 2 ಬಾರಿ ಮುಖ್ಯಮಂತ್ರಿಯವರಿಗೆ ಹೋಗಿ ಮನವಿ ಕೊಟ್ಟು ಬಂದಿದ್ದೇವೆ. ಅವರು ಅದರಲ್ಲಿ ಕೆಎಸ್ಆರ್ಟಿಸಿ ಮಾತ್ರ ಜೆನ್ಯೂನ್ ಆಪರೇಟರ್ ಅಂತ ತಿಳ್ಕೊಂಡಿದ್ದಾರೆ. ಸರಿಯಾಗಿ ಈ ಉಡುಪಿ ಜಿಲ್ಲೆ ಮತ್ತು ಮಂಗಳೂರು ಜಿಲ್ಲೆಯಲ್ಲಿ 110 ವರ್ಷದಿಂದ 1914ನೇ ಇಸ್ವಿಯಿಂದ ಇಲ್ಲಿ ಖಾಸಗಿ ಬಸ್ಸುಗಳು ಜನರಿಗೆ ಸೇವೆ ಕೊಡ್ತಾ ಇದ್ದೇವೆ. ಆದ್ದರಿಂದ ನಮಗೂ ವಿಸ್ತರಿಸಬೇಕು. ನೀವು ಕೂಡ ಅದ್ರ ಬಗ್ಗೆ ಸರ್ಕಾರದ